ಸಮಸ್ಯೆಗಳು ಬಂದರೂ ಸಹಿತ, ಮುತ್ತುಕೊಂಡ್ರು ಸಹಿತ ಎಲ್ಲರೂ ಹೊರಗಡೆ ನಾವು ತೆಗೆದುಕೊಂಡು ಬರ್ತಾರೆ. ಹಲ್ಲೆಲೂಯಾ. ಯಾಕೆ? ಈ ವಾಕ್ಯ ಕಾರ್ಯರೂಪದಲ್ಲಿ ನೆಲೆಸ. ಆಮೇಲೆ ವಾಕ್ಯಗಳು ನಮ್ಮ ಜೀವನದಲ್ಲಿ ಕಾರ್ಯವಾಗಬೇಕು. ಯಾಕಂದ್ರೆ ಇವತ್ತು ವಾಕ್ಯನೇ ನಮಗೆ ದೇವರಾಗಿ ಮಾರಲ್ಪಟ್ಟಿದೆ. ಹಲ್ಲೆಲೂಯಾ. ಎಷ್ಟೋ ಜನರು ಏನು ಮಾಡ್ತಾರೆ, ವಾಕ್ಯವನ್ನು ನಡೆದಕ್ಕೆ ಇವತ್ತು ತುಂಬ ಜನರು ಆಸಕ್ತಿಯನ್ನು ತೋರಿಸೋದಿಲ್ಲ. ಎಷ್ಟೋ ಜನರು ಇವತ್ತು ಏನು ಮಾಡಲ್ಲ, ವಾಕ್ಯದ ಪ್ರಕಾರ ನಡೀಲಿಕ್ಕೆ ಆಸಕ್ತಿ ತೋರಿಸಲ್ಲ. ಯಾಕಂದರೆ ವಾಕ್ಯದ ಪ್ರಕಾರ ನಡಿಬೇಕಾದ್ರೆ ಇವತ್ತು ಎಷ್ಟೋ ಜನರು ಏನು ಮಾಡ್ತಾರೆ, ಏನಪ್ಪ ಸುಳ್ಳು ನಿಜ, ವಾಕ್ಯದ ಪ್ರಕಾರವಾಗಿ ಜೀವನ ಮಾಡಬೇಕು ನಾವು. ಯಾಕಂದರೆ ನಾವು ದೇವರ ಮಕ್ಕಳಾಗಿ ಆತನ ರಕ್ತದಲ್ಲಿ ನಾವನ್ನ ಕರೆಗೆ ತೆಗೆದುಕೊಂಡು ಬಿಟ್ಟಿದ್ದಾನೆ. ಇದು ವಾಕ್ಯದ ಪ್ರಕಾರವಾಗಿ ಜೀವನ ಮಾಡಬೇಕು. ಆಮೇಲೆ ಹಲ್ಲೆಲೂಯಾ. ಕೊನೆ ವಾಕ್ಯವನ್ನು ಕೊಡೋಣ. ಲೂಕಂಬರ ಸುವಾರ್ತೆ 11ನೇ ಅಧ್ಯಾಯ 27-28. ಲೂಕಂಬರ ಸುವಾರ್ತೆ 11ನೇ ಅಧ್ಯಾಯ 27-28. ಹೋಲಿ ಸ್ಪಿರಿಟ್. ಆತನಿಗೆ ಮಾತುಗಳನ್ನು ಹೇಳುತ್ತಿರುವಾಗ ಜನರಲ್ಲಿ ಒಬ್ಬ ಸ್ತ್ರೀಯು, ನಿನ್ನನ್ನು ಹೊತ್ತ ಗರ್ಭವು ನೀನು ಕುಡಿದ ಮೊಳೆಗಳು ಧನ್ಯವಾದವುಗಳು ಎಂದು ಕೂಗಿದಳು. ಆತನು ಹಾಗನ್ನಬೇಡ, ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡೆದುಕೊಳ್ಳುವವರೇ ಧನ್ಯರು ಅಂದರು. ಆಮೆನ್. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಒಬ್ಬ ಸ್ತ್ರೀ ಬಂದು ಹೇಳ್ತಾಳೆ ಯೇಸು ಸ್ವಾಮಿಗೆ, ನಿನ್ನನ್ನು ಹೆತ್ತವಳು ಧನ್ಯಳು. ಹಲ್ಲೆಲೂಯಾ. ನೀನು ಯಾರ ಮನೆಗೆ ಹುಟ್ಟಿದೆಯೋ ಅವ್ರ ಧನ್ಯರು, ನಿನ್ನ ತಾಯಿ ಧನ್ಯಳು ಅಂತ ಹೇಳಿದಾಗಿಲ್ಲ. ಹಾಗಲ್ಲ, ದೇವರ ವಾಕ್ಯವನ್ನು ಕೇಳಿ ಯಾರು ನಡೀತಾರೋ ಅವರೇ ನಿಜವಾದ ಧನ್ಯರು. ಹಲ್ಲೆಲೂಯಾ. ಇವತ್ತು ನಾವು ಸೈತಾನ್ನ ಹೆದರಿಸಬೇಕು, ಸೈತಾನ್ನ ನಾವು ತುಳಿಬೇಕು, ಸೈತಾನನ್ನ ಯೇಸು ನಾಮದಲ್ಲಿ ಮಟ್ಟ ಹಾಕಬೇಕಂದ್ರೆ ದೇವರ ವಾಕ್ಯದ ಪ್ರಕಾರ ನಾವು ಜೀವನ ಮಾಡಬೇಕು. ಆಮೇಲೆ ಇವತ್ತು ದೇವರ ವಾಕ್ಯದ ಪ್ರಕಾರ ಯಾರು ಜೀವನ ಮಾಡ್ತಾರೋ ಅವರು ಸೈತಾನ ಹೆದರಿಸ್ತಾರೆ, ಅವರು ಸೈತಾನ ಓಡಿಸ್ತಾರೆ, ಅವರು ಸೈತಾನ ಜಯಿಸಲಿಕ್ಕೆ ಸಾಧ್ಯ. ಆಮೇಲೆ ಇವತ್ತು ಎಷ್ಟೋ ಜನ ಏನು ಮಾಡ್ತಾರೆ, ನಾವು ಯೇಸು ಸ್ವಾಮಿ ಮಕ್ಕಳು ಅಂತ ಹೇಳ್ತೇವೆ, ನಮ್ಮ ಪ್ರಾರ್ಥನೆಯಲ್ಲಿ ಶಕ್ತಿ ಇರೋದಿಲ್ಲ. ನಾವು ಯೇಸು ಸ್ವಾಮಿ ದೇವರ ಮಕ್ಕಳು, ನಾವು ಏನು ಮಾಡ್ತೇವೆ, ದೇವ್ರನ್ನ ಕೊಂಡಾಡ್ತೇವೆ, ದೇವ್ರ ಮಹಿಮೆ ಪಡಿಸ್ತೇವೆ ಅಂತ ಹೇಳ್ತೇವೆ. ನಮ್ಮ ಒಳಗಡೆ ಇನ್ನೂ ಪಾಪದ ಜೀವಿತ ಇರ್ತದೆ. ದೇವ್ರ ವಾಕ್ಯ ಹೇಳ್ತೆ, ಯಾರು ದೇವರ ವಾಕ್ಯದ ಪ್ರಕಾರ ಜೀವನ ಮಾಡ್ತಾರೋ, ಯಾರು ಯೇಸು ಕ್ರಿಸ್ತನ ವಾಕ್ಯದ ಪ್ರಕಾರವಾಗಿರ್ತಾರೋ ಅವರೇ ಧನ್ಯ. ಆಮೇಲೆ ಇವರ ದೇವರ ವಾಕ್ಯದ ಪ್ರಕಾರ ನಡೆಯುವುದು ಧನ್ಯರಾಗಿದೆ ದೇವರ ಮದುವೆ. ಇವತ್ತು ನಾನು ನೀನು ದೇವರ ವಾಕ್ಯದ ಪ್ರಕಾರ ನಡಿ. ಹಲ್ಲೆಲೂಯಾ. ಇವತ್ತು ಯೇಸು ಸ್ವಾಮಿಯಲ್ಲಿ ನಾವು ಧನ್ಯರನ್ನಿಸ್ಕೊಳ್ಬೇಕಂದ್ರೆ ಇವತ್ತು ಎಷ್ಟೋ ಜನ ಏನು ಮಾಡ್ತಾರೆ, ನಾನು ಒಳ್ಳೆ ಅಂತ ಹೇಳ್ತಾರೆ. ಎಲ್ಲ ಅಲ್ಲ, ವಾಕ್ಯದ ಪ್ರಕಾರ ಜೀವನ ಮಾಡ್ತಾರೆ. ಇವತ್ತು ಧನ್ಯರಾಗಬೇಕಂದ್ರೆ ನಾವೇನು ಮಾಡಬೇಕು, ವಾಕ್ಯದ ಪ್ರಕಾರವಾಗಿ ಜೀವನ ಮಾಡಬೇಕು. ಇದು ವಾಕ್ಯ ನನ್ನಲ್ಲಿ ಕಾರ್ಯ ಮಾಡುವಂಥದ್ದಾಗಿದೆ. ವಾಕ್ಯ ನಮ್ಮನ್ನು ನಡೆಸುವಂಥದ್ದು, ವಾಕ್ಯ ನನ್ನನ್ನು ಮೇಲಕ್ಕೆತ್ತುವಂಥದ್ದು, ವಾಕ್ಯ ನನ್ನನ್ನು ಚೈತನ್ಯಗೊಳಿಸುವಂಥದ್ದಾಗಿದೆ. ದೇವರ ವಾಕ್ಯ ನಿನ್ನನ್ನು ಪೋಷಣೆ ಮಾಡಿ ಅದು ಆಶೀರ್ವದಿಸಲು ಪಡುವಂಥದ್ದಾಗಿದೆ. ಹಲ್ಲೆಲೂಯಾ. ಇವತ್ತು ದೇವರ ವಾಕ್ಯದ ಪ್ರಕಾರ ಜೀವನ ಮಾಡೋದಕ್ಕೆ ನಾವು ಬಹಳ ಸಿದ್ಧವಾಗಿ ಹೋಡಬೇಕು. ಆಮೇಲೆ ಇವತ್ತು ಏನು ಮಾಡಬೇಕು, ಎಷ್ಟೋ ಜನ ಬರ್ತಾರೆ ಲೋಕದಲ್ಲಿ, ಎಲ್ಲರೂ ದೇವರ ವಾಕ್ಯದ ಪ್ರಕಾರ ನಡೆಯಲ್ಲ. ಇಲ್ಲಿರುವಂಥ ನಾವುಗಳು ಸಹಿತ ದೇವರ ವಾಕ್ಯದ ಪ್ರಕಾರ ನಡೆಯಲಿಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ವಾಕ್ಯವನ್ನು ಕೇಳಿದ ಮೇಲೆ ವಾಕ್ಯದ ಪ್ರಕಾರ, ಅದಕ್ಕೆ ನಾವೇನು ಮಾಡ್ತೀವಿ, ಈ ಲೋಕದಲ್ಲಿರುವ ಜನರಿಗಿಂತ ಉನ್ನತವಾದ ಸ್ಥಾನದಲ್ಲಿ ದೇವರು ನಮ್ಮನ್ನು ಇಡಬೇಕಂದ್ರೆ ವಾಕ್ಯವನ್ನು ಕೇಳೋದು ಮಾತ್ರ ವಾಕ್ಯದ ಪ್ರಕಾರ ನಡೆಯಲಿಕ್ಕೆ ಇಷ್ಟಪಡ್ತೀವಿ. ಆಮೇಲೆ ಯಾವಾಗ ದೇವರ ವಾಕ್ಯದ ಪ್ರಕಾರ ನಾವು ಜೀವನ ಮಾಡ್ತೇವೋ ದೇವರ ವಾಕ್ಯ ನನ್ನ ಒಳಗಡೆ ಕಾರ್ಯರೂಪದಲ್ಲಿ ನಡೆಯಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಚಿಕ್ಕ ಪ್ರಾರ್ಥನೆಗೆ ಜಯ ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯೋಶುವನು ದೇವರ ವಾಕ್ಯದಲ್ಲಿ ನಡೀಲಿಕ್ಕೆ ಇಷ್ಟಪಟ್ಟ. ದೇವರು ಅವನು ಯಾವ ಊರಿಗೆ, ಯಾವ ರಾಜ್ಯಕ್ಕೆ ಹೋಗ್ತಾನೋ, ಎಲ್ಲಿ ಹೋಗ್ತಾನೋ, ಎಂತಿಂಥ ರಾಜ್ಯಗಳು, ಎಂತಿಂಥ ಸೈನ್ಯದಲ್ಲಿ ಅವನು ಜಯಗೊಂಡು ಬರ್ತಾ ಇದ್ದಾನೆ. ಕಾರಣ ದೇವರ ವಾಕ್ಯದಲ್ಲಿ ನಡೀತಾ ಇದ್ದಾನೆ, ದೇವರ ವಾಕ್ಯದಲ್ಲಿ ನಡೀತಾ ಇದ್ದಾನೆ, ದೇವರ ವಾಕ್ಯದಲ್ಲಿ ಜೀವಿಸ್ತಾ ಇದ್ದಾನೆ, ಅದೇ ರೀತಿ ಕೈಕೊಂಡು ನಡೀತಾ ಇದ್ದಾನೆ. ಅದಕ್ಕೋಸ್ಕರ ಅವನಿಗೆ ಜಯ ಸಿಗ್ತಾ ಇದ್ದೇವೆ. ಮದುವೆ ಇವತ್ತು ನಾನು ನೀನು ಏನು ಮಾಡ್ತಾ ಇದ್ದೇವೆ, ಇನ್ನೂ ಯಾಕೆ ಆಶೀರ್ವಾದ ನಮ್ಮಲ್ಲಿಲ್ಲ, ನಾನು ನೀನು ಯಾಕೆ ಇನ್ನೂ ಇದೇ ರೀತಿಯಾಗಿ ನಾವು ಬಾಳ್ತಾ ಇದ್ದೇವೆ, ಯಾಕೆ ನಾನು ಇನ್ನೂ ಇದೇ ರೀತಿಯಾಗಿ ನಾವು ಇದ್ದೇವೆ ಅಂದರೆ ಇನ್ನೂ ನಾವು ವಾಕ್ಯದ ಪ್ರಕಾರ ನಡೀತಾ ಇಲ್ಲ. ದೇವರ ಮದುವೆ ನಾವು ವಾಕ್ಯದ ಪ್ರಕಾರ ನಡಿಬೇಕಾದ್ರೆ ಅನೇಕರ ಮುಂದೆ ನಮ್ಮನ್ನು ದೇವರು ಆಶೀರ್ವದಿಸ್ತಾನೆ. ಅನೇಕರು ಹೇಳ್ಬೋದು, ಇವನ ಜೀವನ ಇಷ್ಟ, ಇವನು ಹಾಗೆ ಹಿಂಗೆ ಎಷ್ಟೋ ಜನ ಆಡ್ಕೋಬೋದು. ಇವತ್ತು ಆಡ್ಕೊಂಡ್ರ ಮುಂದೆ ನಮ್ಮ ತಲೆ ಎತ್ತಿ ನಡೆಸಬೇಕಂದ್ರೆ ದೇವರ ವಾಕ್ಯದ ಪ್ರಕಾರ ನಾವು ಜೀವನ ಮಾಡಬೇಕು. ದೇವರ ವಾಕ್ಯದ ಪ್ರಕಾರ ನಾವು ಇರಬೇಕಾದ್ರೆ ದೇವರ ಆಶೀರ್ವಾದಗಳು ನಮಗೆ ತುಂಬಿ ತಿಳ್ಕೊಂತಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಅದೆಲ್ಲದರಲ್ಲಿಯೂ ಅದು ರುಚಿಯನ್ನು ಕೊಡುವಂಥದ್ದಾಗಿದೆ. ಯಾರು ದೇವರ ವಾಕ್ಯದ ರುಚಿಯನ್ನು ಕಲ್ತಿರ್ತಾರೋ ಅವರು ಮಾತ್ರ ದೇವರ ವಾಕ್ಯದಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಇವತ್ತಿಂದ ನಾವೇನು ಮಾಡಬೇಕಂದ್ರೆ ದೇವರ ವಾಕ್ಯದಲ್ಲಿ ಜೀವನ ಮಾಡಲಿಕ್ಕೆ ಇಷ್ಟಪಡಬೇಕು. ಆಮೇಲೆ
ಹಲ್ಲೆಲೂಯ, Hallelujah. ಹಲ್ಲೆಲೂಯ. Hallelujah. ಆ ದೇವರ ವಾಕ್ಯದಲ್ಲಿ ಯಾರು ಜೀವಿಸ್ತಾರೋ ಅವ್ರು ಆಶೀರ್ವದಿಸಲ್ಪಡ್ತಾರೆ. ದೇವರ ವಾಕ್ಯದಲ್ಲಿ ಯಾರು ಇರ್ತಾರೋ ಅವರು ನಿರಂತರವಾಗಿ ಕರ್ತನ ಆಶೀರ್ವಾದನ ಹೊಂದತಕ್ಕ ಮಕ್ಕಳಾಗಿ ಮಾರಲ್ಪಡ್ತಾರೆ. ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಿ ನಾವೆಲ್ಲ ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಹಾಲೆಲ್ಲೂಯ, ಹಾಲೆಲ್ಲೂಯ, ಹಾಲೆಲ್ಲೂಯ. ಹೋಲಿ ಸ್ಪಿರಿಟ್, ಹೋಲಿ ಸ್ಪಿರಿಟ್, ಹೋಲಿ 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 ಹೋಲಿ. ಗ್ಲೋರಿ ಟು ಗಾಡ್. ರಾಗ ರಗಣ ಶಕ್ತರ ರೂಢರ